ಎರಡೂ ಕ್ಷೇತ್ರಗಳಲ್ಲಿ ನಾಳೆಯೇ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಇವತ್ತು ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ನಡೆಯುವಂತಹ ಉಪಚುನಾವಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಕಣವಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕಡೆ ಕಾಂಗ್ರೆಸ್ ಕುಟುಂಬ ಜಪ ಮಾಡಿದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬದ ಕುಡಿ ಸಮರ್ಥ್ಗೆ ಟಿಕೆಟ್ ಕೊಟ್ರೆ, ಬಾಗಲಕೋಟೆಯಲ್ಲೂ ಮೇಟಿ ಕುಟುಂಬದಲ್ಲೇ ಟಿಕೆಟ್ ಸಿಕ್ಕಿದೆ. ಮೇಟಿ ಮಗ. ದಾವಣಗೆರೆ ಟಿಕೆಟ್ ರೇಸ್ನಲ್ಲಿ ಸಮರ್ಥ ಶಾಮನೂರು ಗೆದ್ದಿದ್ದಾರೆ. ಬಹಳ ದೊಡ್ಡ ಪೈಪೋಟಿ ಇತ್ತು. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗುತ್ತಾ ಅಥವಾ ಅಲ್ಪಸಂಖ್ಯಾತರಿಗೆ ಮಣೆ ಹಾಕುತ್ತಾ ಪಕ್ಷ ಅಂತ. ಫೈನಲಿ ಈ ರೇಸ್ನಲ್ಲಿ ಸಮರ್ಥ ಶಾಮನೂರು ಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆ ಆಗಿದೆ. ನಾಳೆಯೇ ಎರಡೂ ಕ್ಷೇತ್ರಗಳಲ್ಲೂ ನಾಮಿನೇಷನ್ ಭರಾಟೆ ಇರುತ್ತೆ. ಎರಡು ಕ್ಷೇತ್ರಗಳಲ್ಲಿ ನಡೆಯುವಂತ ಉಪಚುನಾವಣೆ ಈಗ ಪ್ರತಿಷ್ಠೆಯ ಕಣವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ. ಫೈನಲಿ ಇವತ್ತು ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಎರಡು ಕ್ಷೇತ್ರದ ಟಿಕೆಟ್ ಘೋಷಣೆ ಅನ್ನೋದು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಟಾಸ್ಕ್ ಆಗಿತ್ತು. ಒಂದು ಕಡೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲೇ ಒಂದಷ್ಟು ಗೊಂದಲ ಇತ್ತು. ಮೇಟಿ ಪುತ್ರರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲ. ಒಬ್ರಿಗೆ ಕೊಟ್ರೆ ಮತ್ತೊಬ್ರು ಬಂಡಾಯ ಸ್ಪರ್ಧೆ ಮಾಡೋ ಆತಂಕ ಇತ್ತು ಪಕ್ಷಕ್ಕೆ. ಫೈನಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿದೆ ಬಾಗಲಕೋಟೆಯಲ್ಲಿ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಅವರ ನಿಧನದಿಂದ ತೆರವಾದಂತಹ ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನೋದು ಒಂದು ವಾದ ಆದ್ರೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಬೇಕು ಅನ್ನೋದು ಕೂಡ ಬಹಳ ಒತ್ತಾಯ ಇತ್ತು, ಒತ್ತಡ ಇತ್ತು. ಶಾಮನೂರು ಅವರು ಇಷ್ಟು ವರ್ಷಗಳ ಕಾಲ ಅಧಿಕಾರದ ಗದ್ದುಗೆಯಲ್ಲಿದ್ರು. ಆದ್ರೆ ಈಗ ಅವರ ನಿಧನದ ನಂತರ ಅಟ್ಲೀಸ್ಟ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು, ಮತ ಮಾತ್ರ ನಮ್ಮದು ಬೇಕು, ಹಾಗಾದ್ರೆ ನಮಗೆ ಅಧಿಕಾರ ಸಿಗಬಾರದಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅವೆಲ್ಲವೂ ಈಗ ಮುಗಿದು ಹೋಗಿದ್ದು. ಈಗ ಸಮರ್ಥ ಶಾಮನೂರ್ಗೆ ಟಿಕೆಟ್ ಅನ್ನ ದಾವಣಗೆರೆಯಲ್ಲಿ ಕೊಡಲಾಗಿದೆ. ಈ ಬಗ್ಗೆ ಸಮರ್ಥ ಶಾಮನೂರು ಏನಂತ ಮಾತಾಡಿದ್ದಾರೆ ಬನ್ನಿ ನೋಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಮರ್ಥ್ ಶಾಮನೂರ್ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿರುವಂತದ್ದು. ಸದ್ಯ ಸಮರ್ಥ್ ಶಾಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಇಂದು ಅಧಿಕೃತವಾಗಿ ಘೋಷಣೆ ಆದ ಬಳಿಕ ತಾಯಿ ದುಗ್ಗಮ್ಮ ದೇವಿ, ಮಧ್ಯ ಕರ್ನಾಟಕ ದಾವಣಗೆರೆಯ ಶಕ್ತಿ ದೇವತೆ ದುಗ್ಗಮ್ಮ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದಿದ್ದಾರೆ. ಸರಿ, ಅಧಿಕೃತವಾಗಿ ಘೋಷಣೆ ಆಗಿದೆ. ಏನ್ ಹೇಳಕ್ ಬಯಸ್ತೀರಿ ಮೊದಲು ರಿಯಾಕ್ಷನ್? ಇಲ್ರಿ, ನಾವು ಈಗ ಬರೇ ದುಗ್ಗಮ್ಮನ್ ದೇವಿ ಗುಡಿಗೆ ಹೋಗೋಣ ಇವತ್ತ ಅಂತ ಬಂದಿದ್ವಿ. ಒಳಗ್ ಒಂದ್ ಹೆಜ್ಜೆ ಹಿಡಿದ್ವಿ, ಕೈ ಮುಗಿದ್ವಿ, ಅವಾಗೆ ಘೋಷಣೆ ಆಗ್ಬಿಡ್ತು. ಬಹಳ ಇಷ್ಟ ಆಯ್ತು, ಬಹಳ ಸಂತೋಷ ಆಯ್ತು. ಎಲ್ಲರೂ ನಮ್ಮವ್ರ ಜೊತೆನೆ ಈಗ ದೇವಿ ಆಶೀರ್ವಾದನೂ ಸಿಕ್ತು, ಅಜ್ಜಾರ ಆಶೀರ್ವಾದ ಐತಿ, ಆಮೇಲೆ ಇಲ್ಲಿ ಇರೋರು ಎಲ್ಲಾರ್ದು ಜನದ ಆಶೀರ್ವಾದ ಐತಿ. ನಮ್ ಮುಂದೆ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಕಾಂಗ್ರೆಸ್ ಅಂತ. ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಒಂದ್ ಕಡೆ ಒತ್ತಾಯ ಮಾಡ್ತಾ ಇತ್ತು, ನೀವು ಎಲ್ಲರ ಮನವೊಲಿಸೋ ಕಾರ್ಯದಲ್ಲಿ ತೊಡಗಿದ್ರಿ, ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರಿ, ಏನ್ ಹೇಳಕ್ ಬಯಸ್ತೀರಿ? ಇಲ್ರಿ, ಈಗ ಎಲ್ಲ ಕಡೆ ಒಬ್ರಿಬ್ರು ಕೇಳ್ತಾರೆ, ಟಿಕೆಟ್ ಕೇಳ್ತಾರೆ. ಆದ್ರೆ ನಾವು ಈಗ ನೀವು ಈ ಪೂರ್ತಿ ದಿನ ನಮ್ ಜೊತೆ ಅಡ್ಡಾಡಿದ್ರೆ ಎಲ್ಲರ ಮನೆಗೆ ಹೋಗ್ತಿರ್ತೀವಿ, ಎಲ್ಲ ವರ್ಗದ ಜನ ಮನೆಗೆ ಹೋಗ್ತಿದ್ವಿ. ಎಲ್ಲರ ಆಶೀರ್ವಾದ ನಮ್ ಜೊತೆ ಐತಿ, ಗೆಲ್ತೀವಿ. ತಾತ ಪ್ರತಿನಿಧಿಸಿದಂತಹ ಕ್ಷೇತ್ರ 2008ರಿಂದ ಈ ಕ್ಷೇತ್ರ ರಚನೆ ಆದಾಗಿಂದಲೂ ಸಹ ನಿಮ್ಮ ಕುಟುಂಬದ ಹಿಡಿತದಲ್ಲಿರುವಂತದ್ದು ಎಲ್ಲರೂ ಸಹ ಚಿರಪರಿಚಿತ. ಸೊ ಇದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಏನ್ ಜನರಿಗೆ ಏನ್ ಬಯಸ್ತೀರಿ? ಯಾಕಂದ್ರೆ ಜನ ಶಾಮನೂರ್ ಅಂದ್ರೆ ಒಂದು ಬೆಲೆ ಐತ್ರಿ, ಶಾಮನೂರ್ ಅಂದ್ರೆ ಹೆಸರು ಅಂದ್ರೆ ವಿಶ್ವಾಸ ಐತಿ, ಶಾಮನೂರ್ ಅಂದ್ರೆ ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಮಾಡಿಸ್ತಾರೆ. ಅದಕ್ಕೆ ಅದು ಮುಂದೆ ಅದೇ ಹೆಸರಿಗೆ ಜನ ಬೆಂಬಲಿಸ್ತಾರೆ ಅಂತ ನಾನು ಹೇಳ್ತೀನಿ. ತಂದೆಯವರು ಸಚಿವರಾದಂತವರು, ತಾಯಿಯವರು ಸಂಸದರಲ್ಲಿದ್ದಾರೆ, ಒಬ್ರು ಕ್ಯಾಬಿನೆಟ್ ಅಲ್ಲಿ, ಒಬ್ರು ಸಂಸತ್ನಲ್ಲಿ, ಈಗ ಒಬ್ರು ಶಾಸಕರಾಗಿ ವಿಧಾನಸಭೆಯಲ್ಲಿ ಇರ್ತಾರ. ಹ್ಞೂನ್ರಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ತೈತಿ, ನಾವು ಮಾಡ್ತೀವಿ. ಹ್ಞೂನ್ರಿ. ಜನರಿಗೆ ಏನ್ ಹೇಳಕ್ ಬಯಸ್ತಾರೆ? ಅಂದ್ರೆ ಒಂದ್ ಕಡೆ ಬಿಜೆಪಿ ಅವರು ಒಂದು ಪ್ರಚಾರ ಮಾಡ್ತಾ ಇದ್ರು, ಇದ್ರು ಶ್ರೀಮಂತಿಕೆ ವರ್ಸಸ್ ಬಡವರು ಚುನಾವಣೆ ಅಂತ ಹೇಳಿ. ಹ್ಞೂನ್ರಿ ಸರ್, ಅವ್ರ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ರು. ಅವ್ರದ್ದು ಎಷ್ಟೈತಿ, ನಂದು ಎಷ್ಟೈತಿ ನೋಡ್ರಿ ಸರ್, ಅದಾದ್ಮೇಲೆ ಮಾತಾಡೋಣ. ಸುಮ್ನೆ ಏನೇನೋ ಮಾತಾಡೋದು ಇಲ್ಲ. ಫ್ಯಾಕ್ಟ್ಸ್ ಏನೈತಿ, ಎವಿಡೆನ್ಸ್ ಏನೈತಿ ಮುಂದೆ ಹಾಕಿ, ಅದಾದ್ಮೇಲೆ ಹೇಳ್ರಿ. ಜನರಿಗೆ ಬಳಿ, ಪ್ರಮುಖವಾಗಿ ಜನರ ಬಳಿ ಯಾವ ವಿಚಾರ ಇಟ್ಕೊಂಡು ಹೋಗ್ತೀರಿ ಸರ್ ಈ ಬಾರಿ? ಹ್ಞೂನ್ರಿ, ಮೇನ್ ಉದ್ಯೋಗ ರೀ, ಮೇನ್ ಬೇಕಿರೋದು ಉದ್ಯೋಗ. ಈಗ ಏನಾಗೈತಿ, ದಾವಣಗೆರೆ ಉತ್ತರ ದಕ್ಷಿಣ ನೋಡಿದಾಗ ದಾವಣಗೆರೆ ದಕ್ಷಿಣನೇ ಹಳೆಯೂರು, ಉತ್ತರದ ಕಡೆನೆ ಬೆಳೆದೈತಿ. ನಾನು ಉತ್ತರನಲ್ಲಿ ಇರೋರೆಲ್ಲರೂ ಹಳೆಯೂರಿಂದಾನೇ ಹೋಗಿರೋದು ಆ ಕಡೆ. ಸೊ ಅದಕ್ಕೆ ಈಗ ದಕ್ಷಿಣನಲ್ಲಿ ಇವೆಲ್ಲ ಈಗೇನು ವಿದ್ಯಾಕೇಂದ್ರ ಆಗಿದೆ ದಾವಣಗೆರೆ ನಮ್ಮ ಕರ್ನಾಟಕನಲ್ಲಿ, ಅದು ಜಾಸ್ತಿ ಉತ್ತರನಲ್ಲೇ ಐತಿ. ದಕ್ಷಿಣನಲ್ಲೂ ನರ್ಸಿಂಗ್ ಕಾಲೇಜು ಎಲ್ಲವೂ ಇದಾವೆ. ಬಟ್ ಅದನ್ನು ಒಂದು ಕ್ಲಸ್ಟರ್, ಎಜುಕೇಷನ್ ಕ್ಲಸ್ಟರ್ ಒಂದು ಕ್ರಿಯೇಟ್ ಮಾಡಬೇಕು ಇಲ್ಲಿ ಅಂತ ನನ್ನ ಇಷ್ಟ, ನನ್ನ ಆಸೆ.
ನಾವು ಮಾಡ್ತೀವಿ. ತಾತನವರ ಕ್ಷೇತ್ರವನ್ನ ಅಂದ್ರೆ ಮಾದರಿ ಕ್ಷೇತ್ರ ಮಾಡ್ಬೇಕು ಅನ್ನೋದು. ಹ್ಞೂ ರೀ ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಸಮರ್ ಶಾಮ್ನೂರ್ ಅವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರುಬೇಟ್, ಏಷ್ಯನ್ ನೆಟ್ ನ್ಯೂಸ್, ದಾವಣಗೆರೆ. KPCC ಅವರಿಗೆ ತುಂಬ ಸಂತೋಷ. ಎಲ್ಲ KPCC ಅವರಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಮಂತ್ರಿ, ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವ್ರು ನಮ್ಮ ತಂದೆಯವ್ರು ನಂಬಿಕೆ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಗೆದ್ದು ಬರ್ತೇವೆ ಅಷ್ಟೇ. ನಮ್ಮ ಗ್ರಾಮ ಪಂಚಾಯತಿ ಹಿಡ್ಕೊಂಡು, ಸೊಸೈಟಿ ಹಿಡ್ಕೊಂಡು, ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಹಿಡ್ಕೊಂಡು ಬಂದೀವಿ. ಎಲ್ಲದ್ರಾಗೂ ನಮಗೆ ಕೇಸ್ ಅದಾವೆ, ಎಲ್ಲವೂ ಕೇಸ್ ಕೋರ್ಟಿಗೆ. ಹೊಸದೇನಲ್ಲ ಚುನಾವಣೆ, ನಮಗೆ ಏನೂ ಹೊಸದಲ್ಲ ಚುನಾವಣೆ. ಸರ್, ಈ ಒಂದು ಚುನಾವಣೆಯಲ್ಲಿ ಯಾವೆಲ್ಲ ಅಜೆಂಡಾಗಳೊಂದಿಗೆ ಜನರ ಮುಂದೆ ಹೋಗುವಂಥ? ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಗ್ಯಾರಂಟಿ ಯೋಜನೆ ಇದೆ, ಮಹಿಳೆಯರಿಗೆ 2000 ಇದೆ, ಆಮೇಲೆ ಬಸ್ ಫ್ರೀ ಇದೆ, 200 ವಿದ್ಯುತ್ ಫ್ರೀ ಇದೆ. ಚುನಾವಣೆ ಸಾಕಲ್ಲ, ಇದಕ್ಕಿಂತ ಹೆಚ್ಚು. ಆಮೇಲೆ ನಮ್ಮ ತಂದೆ ಆಶೀರ್ವಾದ ಇದೆ. ಈ ಕೆಲವೊಂದಿಷ್ಟು ಕುಟುಂಬದಲ್ಲಿ ಏನಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದ್ದು, ಆದರೆ ಮಹದೇವ್ ಮೇಟಿ ಅವರು ನಿಮಗೆ ಕೊಡಬೇಕು, ಮಲ್ಲಿಕಾರ್ಜುನ ಮೇಟಿ ಕೊಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಬಗ್ಗೆ ತಾವು ಹೇಳಿ? ಇಲ್ಲ, ಅದೇನೂ ಇಲ್ಲ, ಏನೂ ತೊಂದರೆ ಇಲ್ಲ, ಅದನ್ನು ಎಲ್ಲರೂ ಅಷ್ಟೇ ಅಂತ ಹೇಳಿದ್ದಾರೆ. ಈಗ ನಿನ್ನೇನು ಕೂಡ ಅವ್ರ ನಿಮ್ಮ ಜೊತೆ ಕಾಣಿಸ್ಕೊಳ್ಳಿಲ್ಲ. ಈಗ ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ಕೊಂಡು ತಾವು ಬರ್ತಾರೆ, ಅವರು ಬರ್ತಾರೆ, ಅವ್ರನ್ನೂ ಕರೆಸ್ತೇವೆ ಇವಾಗ. ಬರ್ತಾರೆ, ಊರು ಇದ್ರೆ ಬರ್ತಾರೆ ಇವಾಗ. ಈಗ ತಂದೆಯವರು ಏನು ಇದ್ದಂಥ ಸಂದರ್ಭದಲ್ಲಿ ಅವರು ಮೆಡಿಕಲ್ ಕಾಲೇಜಿನ ಆಶಯವನ್ನು ಹೊತ್ತಿದ್ರು. ಇವತ್ತು ಅದು ಕೂಡ ತಮಗೆ ಪ್ಲಸ್ ಪಾಯಿಂಟ್ ಆಗುವಂತ. ಸರ್, ಅವ್ರ ಕನಸಿನ ಕೂಸೋದು, ಅವರು ಬೆಡ್ ಮ್ಯಾಗ ಹಾಸ್ಪಿಟಲ್ದಾಗ ಇದ್ದಾಗ ಅವ್ರು ಕೇರ್ ಒಳಗೆ ಬರ್ತಾರೆ. ನಮಗೆ ಹಾಸ್ಪಿಟ್ಲಾಗ ಇದ್ದಾಗ ನಮಗೆ ಅದನ್ನು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ಬೇಕು ಸರ್, ಗುದ್ಲಿ ಪೂಜೆ ಮಾಡ್ಬೇಕು CM ಅವ್ರಿಗೆ ಹೇಳಿದ್ದಾರೆ. ಟಿಕೆಟ್ ಘೋಷಣೆ ಬಳಿಕವೂ ದಾವಣಗೆರೆಯಲ್ಲಿ ಆರದ ಬಂಡಾಯ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾಯಕರ ವಿರುದ್ಧ ಪೈಲ್ವಾನ್ ತೊಡೆತಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಸಾದಿಕ್ ಪೈಲ್ವಾನ್ ನಿರ್ಧರಿಸಿದ್ದಾರೆ. ನಾಳೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ. ಎದುರಾಳಿ ಆನೆ ಇದ್ರೂ ಸೆಡ್ ಹೊಡಿತೀನಿ ಅಂತ ಹೇಳಿದ್ದಾರೆ ಸಾದಿಕ್. ಯಾರು ಏನೇ ಹೇಳಿದ್ರು ನಾನು ಚುನಾವಣೆಗೆ ಸ್ಪರ್ಧಿಸೋದು ಪಕ್ಕ. ಈಗ ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಮುಸ್ಲಿಂ ಮುಖಂಡ ಸಾದಿಕ್ ಹೇಳಿಕೆ ಕೊಟ್ಟಿರೋದು. ಸರ್, ನಮ್ದು ಮುಂದೆ ನಡೆ ಅಂತ ಏನಂತ ಹೇಳಿದ್ರೆ, ನಮಗೆ ಅಲ್ಪಸಂಖ್ಯಾತರಿಗೆ, ಆಯ್ದ ವರ್ಗದವರಿಗೆ KPCC ಅವರು ನಮಗೆ B ಫಾರಂ ಕೊಡ್ತೀವಿ. ಯಾವ ಕಾರಣಕ್ಕೆ ಕೊಡ್ತೀವಿ? ಸಾದಿಕ್ ಪೈಲ್ವಾನ್ರಿಗೆ ಕೊಡ್ತೀವಿ. ಹಳಬರು ಭಾಳ ದುಡ್ದಿದ್ದಾರೆ, ಭಾಳ ಸತಿ ಅವರು B ಫಾರಂ ಕೇಳಿದ್ದಾರೆ, ಅರ್ಜಿ ಹಾಕಿದ್ದಾರೆ ಅಂಥೇಳಿ ಎಲ್ಲ ಲೀಡ್ರುಗಳಿಗೆ ಗೊತ್ತಿದೆ ಸರ್. ಗೊತ್ತಿದ್ದ ಆದಂತರನೂ ನಮ್ಮನ್ನು ಕೈ ತೆಪ್ಪ ಹೋಗಿದೆ ಟಿಕೆಟು, ಮತ್ತು ಅದೇ ಮನೆಗೆ ಹೋಗೈತಿ. ಖಂಡಿತವಾಗೂ ಎಲ್ಲ ಸಮಾಜದ ವರ್ಗದ ಜನ, ಎಲ್ಲ ಜಾತಿ ಜನ ನಮ್ಮ ಜೊತೆಗೆ ಬಂಡಾಯ ಅಭ್ಯರ್ಥಿ ಜೊತೆಗೆ ಅದಾರ ಸರ್. ಎಲ್ಲರೂ ನನ್ನ ಕೂಟ ಬಂದು ಮಾತಾಡಿದ್ದಾರೆ, ಎಲ್ಲರೂ ಫೋನ್ ಮೂಲಕ ಹೇಳಿದ್ದಾರೆ. ಖಂಡಿತವಾಗೂ ಅವ್ರ ವಿಶ್ವಾಸ ಕಳೆಯೋಕ್ಕೆ ನಾನು ತಯಾರಿಲ್ಲ. ರಣರಂಗ ಮೈದಾನದಲ್ಲಿ ನಾನು ಇದ್ದು ಚುನಾವಣೆ ಮಾಡ್ತೇನೆ ಸರ್. ಕರ್ನಾಟಕದಲ್ಲಿ ಸರ್ಕಾರ ಆಗಬೇಕು, ಸರ್ಕಾರ ರಚಿಸ್ಬೇಕಂತ ಹೇಳಿದರೆ ಅಲ್ಪಸಂಖ್ಯಾತರು ಆಯಿಂದ ಇಲ್ಲದ ಸರ್ಕಾರ ಯಾರೂ ಮಾಡೋದಿಲ್ಲ. ಹಂಗಾಗಿ ಏನೋ ತೂರಿ ಕೈ ತೆಪ್ಪಿ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದವರಿಗೆ B ಫಾರಂ ಹೋಗಿದೆ. ನಮ್ಮನ್ನು ಯಾರ ಬಂದು ಹೊಲಿಸಿದ್ರು ನಾವು ಬಯಲಿಯಲ್ಲಿ ಇದ್ಮೇಲೆ, ರಣರಂಗ ಮೈದಾನದಲ್ಲಿ ಇದ್ಮೇಲೆ ನಾವು ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.